ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪ, ಬೆಂಗಳೂರನ್ನ ಕ್ರಿಯೇಟ್ ಮಾಡೋದು ಯಾರಪ್ಪ ಅನ್ನೋ ಪ್ರಶ್ನೆ. ರಾಜಕೀಯ ಕೆಸರ ಚಾಟದಲ್ಲೇ ನಾಯಕರು ಬ್ಯುಸಿಯಾಗಿದ್ದಾರೆ. ಮಳೆಗಾಲ ಆರಂಭಕ್ಕೂ ಮೊದಲೇ ಪ್ರವಾಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಉಂಟಾಗಿದೆ. ಮಾತೆತ್ತಿದ್ರೆ ನಾವೇ ಗ್ರೇಟ್ ಮಾಡಿದ್ದು, ಬೆಂಗಳೂರನ್ನ ನಾವೇ ಗ್ರೇಟ್ ಮಾಡಿದ್ದು ಅಂತ ಎರಡೂ ರಾಜಕೀಯ ಪಕ್ಷಗಳು ಕೂಡ ಎಷ್ಟೊಂದು ಕ್ರೆಡಿಟ್ ತಗೊಳಕ್ ನೋಡ್ತಾರೆ. ಆದ್ರೆ ಈ ತರ ಮಳೆ ಸುರಿದು ಬೆಂಗಳೂರು ನರಕ ಸದೃಶವಾದಾಗ ಜನಗಳಿಗೆ ಯಾರೂ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ. ಪ್ರವಾಹ ಪರಿಸ್ಥಿತಿ ಉಂಟಾದ್ರೂ ಕೂಡ ಯಾರೂ ಇಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಯಾವ ಸ್ಥಳದಲ್ಲಿ ಇದ್ದೀರಾ ನೀವೀಗ? ಜೊತೆಗೆ ನಮ್ಮ ರಾಜಕಾರಣಿಗಳು ಸಿ.ಕೆ. ರಾಮಮೂರ್ತಿ ಅವರೊಬ್ರು ಬಂದ್ರು ಜಯನಗರದಲ್ಲಿ, ಬಿಟ್ರೆ ಯಾರು ಹೆಚ್ಚಿನ ರಾಜಕಾರಣಿಗಳು ಸ್ಥಳಕ್ಕೆ ಬಂದಿದ್ದು ನಾನು ನೋಡಿಲ್ಲ. ಇವ್ರಿಗೆ ಸಮಾವೇಶ ಇಂಪಾರ್ಟೆಂಟು, ಇವ್ರಿಗೆ ಸಾಧನೆ ಮಾಡಿದ್ವಿ, ಸಾಧನಾ ಸಮಾವೇಶ ಮತ್ತೊಂದು. ಇದು ಬೆಂಗಳೂರು ವಿಚಾರದಲ್ಲಿ ಇವ್ರು ಮಾಡಿರೋ ಸಾಧನೆ ಏನು ಅಂದ್ರೆ ಇನ್ನಷ್ಟು ಹೆಚ್ಚಿನ ಏರಿಯಾಗಳು, ಇನ್ನಷ್ಟು ಹೆಚ್ಚಿನ ಪ್ರವಾಹ ಪರಿಸ್ಥಿತಿ, ಇನ್ನಷ್ಟು ಬಸ್ಗಳು ಸ್ಟಕ್ ಆಗಿದ್ದಾವೆ, ಇನ್ನಷ್ಟು ಮನೆಗಳ ಒಳಗೆ ನೀರು ನುಗ್ಗಿದೆ. ಇದು ಇವರ ಬ್ರ್ಯಾಂಡ್ ಬೆಂಗಳೂರು ಅಂತ. ಶೇಮ್ಲೆಸ್ ಫೆಲೋಸ್ ಅಲ್ಲೇನ್ರಿ ಇವರು? ಎಲ್ಲಿದ್ದಾರೆ ಇವರು? ರಾಜಕಾರಣಿಗಳು ಯಾಕೆ ಬೀದಿಗೆ ಬಂದಿಲ್ಲ? ಇವ್ರನ್ನ ಹೇಳೋರ್ ಕೇಳೋರು ಯಾರೂ ಇಲ್ಲ. ಇವ್ರಿಗೆ ಎಲೆಕ್ಷನ್ಸ್ ಬಂತು ಅಂತಂದ್ರೆ, ನಾಳೆ ಎಲೆಕ್ಷನ್ಸ್ ಬಂತು ಅಂತಂದ್ರೆ ಬಂದ್ಬಿಡ್ತಾರೆ. ಗರಿ 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 ಕುರ್ತಾ ಹಾಕೊಂಡು, ಜಿಬ್ಬ ಹಾಕೊಂಡು ಬಂದ್ಬಿಡ್ತಾರೆ ಬೀದಿಗೆ. ವಿರೋಧ ಪಕ್ಷದವರು ಕೂಡ ಯಾರು ಪ್ರಶ್ನೆ ಮಾಡ್ತಿಲ್ವಲ್ಲ? ಬೆಳಗ್ಗೆ ಬಂದು ಇಷ್ಟೆಲ್ಲ ಅವಾಂತರ ಆಗಿದೆ, ಆಡಳಿತ ಪಕ್ಷದವರು ಎಲ್ಲಿದ್ದಾರೆ ಅಂತ ಚಾಟಿ ಬೀಸ್ಬೇಕಿತ್ತಲ್ವಾ? ಯಾಕೆ ಇಷ್ಟು ನಿದ್ದೆ ಮಂಪರು? ಏನು ಅವ್ರಿಗೆ ಸುಖ ಹೆಚ್ಚಾಗಿ ಹಿಂಗ್ ಮಾಡ್ತಾರ ರಾಜಕಾರಣಿಗಳು, ಅಥವಾ ಅಷ್ಟರ ಮಟ್ಟಿಗಿನ ಜನರ ಬಗ್ಗೆ ಬೇಜವಾಬ್ದಾರಿತನನ? ಏನ್ ಕತೆ? ಈಗ ಹತ್ತಿರದಲ್ಲಿ ಎಲೆಕ್ಷನ್ಸ್ ಇಲ್ಲ ಅಂತ ಹಿಂಗ್ ಮಾಡ್ತಿದಾರಾ ಬಸವರಾಜ್? ಶ್ರೀಲಕ್ಷ್ಮಿ, ಈ ಬೆಂಗಳೂರನ್ನ ಯಾರೆಲ್ಲ ರಾಜಕೀಯ ಪಕ್ಷಗಳು ಆಡಳಿತವನ್ನು ನಡೆಸಿದವೆ, ಉಸ್ತುವಾರಿ ಸಚಿವರಾಗಿದ್ದಾರೆ ಅಥವಾ ಆಡಳಿತವನ್ನು ನಡೆಸಿ ಇಲ್ಲಿರ್ತಕ್ಕಂಥ ಶಾಸಕರು, ಸಚಿವರು ಎಲ್ಲರೂ ಕೂಡ ಈ ಒಂದು ಬೆಂಗಳೂರಿನ ಇವತ್ತಿನ ದುಸ್ಥಿತಿಗೆ ಕಾರಣರಾಗ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಆಯಾ ಕಾಲಕ್ಕೆ ಬೆಂಗಳೂರು ರಸ್ತೆಗಳನ್ನ ಅಪ್ಡೇಟ್ ಮಾಡುವಂತದ್ದು, ಚರಂಡಿಗಳನ್ನ ಅಪ್ಡೇಟ್ ಮಾಡತಕ್ಕಂಥದ್ದು, ಪದೇ ಪದೇ ಈ ಒಂದು ಕೇಬಲ್ಗಳನ್ನ ಹಾಕಕ್ಕೆ, ಚರಂಡಿಗಳ ಪೈಪ್ ಅನ್ನ ಹಾಕಕ್ಕೆ, ಕೊಳವೆ ನೀರ ಬಾವಿಗಳನ್ನ ಹಾಕಕ್ಕೆ ಏನ್ ರಸ್ತೆಗಳನ್ನ ಹಾಕಿದ್ದಾರೆ, ಅದನ್ನ ಬದಲು ಅದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಪ್ರತಿ ವರ್ಷ ಒಂದೇ ರಸ್ತೆನ ಆಗಿದ್ದಾರೆ, ಮತ್ತೆ ಮಳೆ ಬರೋಕ್ ಮುಂಚೆ ಮುಗಿಸ್ತಾರೆ. ಆದ್ರೆ ಈ ಬಾರಿ ಆಗಿರ್ತಕ್ಕಂಥದ್ದು ಅದಕ್ಕಿಂತ ದುಸ್ಥಿತಿ. ಯಾಕಂದ್ರೆ ಏಪ್ರಿಲ್ ಆದ್ರೂ ಕೂಡ, ಏಪ್ರಿಲ್ ಮೇ ಬಂದ್ರೂ ಕೂಡ ಇನ್ನೂವರೆಗೂ ಕೂಡ ಅಗದಿರ್ತಕ್ಕಂಥ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಬಿಬಿಎಂಪಿ ಆಗ್ಲಿ, BWSS ಆಗ್ಲಿ, ಒಳಚರಂಡಿ ಮಂಡಳಿ ಆಗ್ಲಿ ಯಾವುದು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲೆಲ್ಲಿ ರಸ್ತೆಗಳನ್ನ ಅಗದಿದ್ದಾರೆ ಹಾಗಾಗಿ ರಸ್ತೆಗಳ ಉಳ್ಕೊಂಡಿದ್ದಾವೆ. ಅಲ್ಲೆಲ್ಲರೂ ಕೂಡ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬೆಂಗಳೂರಿನ ಇವತ್ತಿನ ಮಳೆ, ಒಂದೇ ಮಳೆಗೆ ಈ ತರದ ದುಸ್ಥಿತಿ ಬಂದಿದೆ ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಇದರಲ್ಲಿ ಈ ಒಂದು ಕಾರಣರಾಗ್ತಾರೆ. ಅದರಲ್ಲಿ ಈಗ 2 ವರ್ಷದಿಂದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಯಾವುದೇ ಕಾರ್ಯಕ್ರಮಗಳಲ್ಲಿ ಹೋಗ್ತಾ ಬಂದಾಗ ಹೇಳ್ತಾನೆ ಇರ್ತಾರೆ, ನಾವು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಮಾಡ್ತಾ ಇದ್ದೇವೆ ಅಂತ. 2 ವರ್ಷ ಆಯ್ತು. ಈ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯ ಅಭಿವೃದ್ಧಿ ಯಾವಾಗ ಆಗುತ್ತೆ ಅನ್ನುವಂತ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. 2 ವರ್ಷ ಬೇಕಾ ಸುದೀರ್ಘವಾಗಿ ಪ್ರಮುಖ ರಸ್ತೆಗಳನ್ನ ಸುಧಾರಣೆ ಮಾಡೋಕೆ ಅನ್ನುವಂಥದ್ದು? ಸುದೀರ್ಘವಾದಂತಹ ಯೋಜನೆ ಒಪ್ಕೊಳ್ಳೋಣ, ಆದ್ರೆ ಮೂಲಭೂತ ಸೌಕರ್ಯಗಳು ಜನರಿಗೆ ಬೇಕಾಗಿರ್ತಕ್ಕಂಥದ್ದು ನೀವೇನು ಚಿನ್ನದ ರಸ್ತೆ ಆಗ್ತಿ ಅಂತಲ್ಲ, ಅವರು ಓಡಾಡಕ್ಕೆ ರಸ್ತೆಗಳು ಬೇಕಾಗಿರ್ತಕ್ಕಂಥದ್ದು ಮತ್ತು ಗುಂಡಿ ಮುಚ್ಚಿರತಕ್ಕಂಥ ರಸ್ತೆಗಳು ಬೇಕಾಗಿರ್ತಕ್ಕಂಥದ್ದು. ಇವುಗಳನ್ನ ಮುಚ್ಚಕ್ಕಾಗಲ್ಲ, ಒಳಚರಂಡಿಗಳನ್ನ ಕ್ಲೀನ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ಯಾವ ಕಾಮಗಾರಿಗಳನ್ನ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಮತ್ತು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ. ಆದ್ರೆ ಆಡಳಿತ ಪಕ್ಷದ ಒಂದಷ್ಟು ಸಚಿವರು ಕೂಡ ಒಂದು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒಂದು ಅಸಮಾಧಾನವನ್ನು ಹೊರಹಾಕ್ತಾರೆ ಮತ್ತು ಬೆಂಗಳೂರಿನ ಶಾಸಕರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸಚಿವರು ಬೆಂಗಳೂರಲ್ಲಿ ನಿಂತು ಕೆಲಸವನ್ನ ಮಾಡಿಸ್ತಾ ಇಲ್ಲ, ಇದಕ್ಕೆ ಪರ್ಮನೆಂಟ್ ಒಬ್ಬರು ಸಚಿವರು ಬೇಕು. ಬೆಂಗಳೂರು ಬೃಹತ್ವಾಗಿ ಬೆಳೆದಿದೆ, ಆದ್ರಿಂದ ಇಲ್ಲಿ ಒಬ್ಬರು ಸಚಿವರು ಕಡಾಖಂಡಿತವಾಗಿ ಬೆಂಗಳೂರನ್ನು ನೋಡ್ಕೊಳ್ಳುವಂತ ಸಚಿವರು ಬೇಕು ಅನ್ನೋದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾರ್ಯಭಾರ ಹೆಚ್ಚಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಜಲಸಂಪನ್ಮೂಲ ಸಚಿವರಾಗಿದ್ದಾರೆ, ಡಿಸಿಎಂ ಆಗಿದ್ದಾರೆ. ಹೀಗಾಗಿ ಇದ್ರ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಆದ್ರಿಂದ ಅವರ ಕಾರ್ಯಭಾರ ಒತ್ತಡ ಹೆಚ್ಚಾಗಿರೋದ್ರಿಂದ ಬೆಂಗಳೂರಿಗೆ ಸರಿಯಾದ ಸಮಯವನ್ನು ಕೊಡಕ್ಕಾಗ್ತಿಲ್ಲ ಮತ್ತು ಬೆಂಗಳೂರು ಅಭಿವೃದ್ಧಿಗೆ ಮಾರಕವಾಗಿ ಅವರ ಒಂದು ಕಾರ್ಯವೈಖರಿ ನಡೀತಾ ಇರತಕ್ಕಂಥದ್ದು ಈ ಮಳೆಯಿಂದಾಗಿ ಎಲ್ಲರೂ ಸಾರ್ವಜನಿಕರು ಮತ್ತು ವಿರೋಧ ಪಕ್ಷಗಳು ಮುಗಿ ಬೀಳೋಕೆ ಕಾರಣ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ ಕಾರ್ಡ್. ನೋಡಿ, ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರಾಟ್ ಅಂತ ಸಾಯಿನಾಥ್ ಅವ್ರು ಬರ್ದಂಗೆ, ಬೆಂಗಳೂರು ಪೊಲಿಟಿಷಿಯನ್ಸ್ ಲವ್ ಅ ಗುಡ್ ರೈನ್ ಹಿಯರ್ ಅಂತ ಇನ್ನೊಂದು ರೈನ್ ಮಿನಿಸ್ಟರ್ ಅಂತ ಮಾಡ್ಕೊಂಡು ಅದಕ್ಕೊಂದಿಷ್ಟು ಯೋಜನೆ ತಂದು ಇನ್ನಷ್ಟು ಗ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಂಗಳೂರಿನ ಅಂತ ಅನ್ಸುತ್ತೆ. ಇದಕ್ಕಿಂತ ವ್ಯಂಗ್ಯವಾಗಿ ಹೇಳಕ್ ಬರಲ್ಲ ಬೆಂಗಳೂರು ಪರಿಸ್ಥಿತಿಯನ್ನು.
ಗೋಡೆ ಕುಸಿದು ವೈಟ್ಫೀಲ್ಡ್ನಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆ. ವೈಟ್ಫೀಲ್ಡ್ನಲ್ಲಿ ಶಶಿಕಲಾ ಅನ್ನುವಂತಹ 35 ವರ್ಷದ ಮಹಿಳೆ ದುರ್ಮರಣಕ್ಕೀಡಾಗಿದ್ದಾರೆ. ನಿನ್ನೆ ಸುರಿದ ಮಳೆಗೆ ಕಾಂಪೌಂಡ್ ಕುಸಿದು ಬಿದ್ದಿತ್ತು. ಮೈ ಮೇಲೆ ಗೋಡೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಮಹಾಮಳೆಗೆ ಮೊದಲ ಬಲಿ ಆಗಿದೆ. ಸುಮ್ಮನೆ ಒಂದು ಮಳೆ ಬಂದ್ರೆ ಜನ ಸಾಯ್ತಾರಲ್ರಿ ಬೆಂಗಳೂರಲ್ಲಿ. ಇದು ಈ ರಾಜ್ಯದ ರಾಜಧಾನಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಆಗಕ್ಕೆ ಹೊರಟಿರೋ, ಇವರೆಲ್ಲ ಬ್ರ್ಯಾಂಡ್ ಮಾಡ್ತೀವಿ ಅಂತ ಹೊರಟಿರೋ ನಗರ ಸಿಲಿಕಾನ್ ಸಿಟಿ ಬೆಂಗಳೂರು. ಮಳೆ ಬಂದ್ರೆ ಜನ ಸಾಯ್ತಾರೆ. ಇಲ್ಲಿ ಒಂದೇ ಒಂದು ಮಳೆಗೆ ತನ್ನ ಬ್ರ್ಯಾಂಡ್ ಅನ್ನ ಕಳ್ಕೊಳ್ತು ಬೆಂಗಳೂರು. ವಿಲ್ಸನ್ ಗಾರ್ಡನ್ ಸಿಲ್ಕ್ ಬೋರ್ಡ್ ಸಂಪೂರ್ಣ ಜಲಾವೃತ. ಇವತ್ತು ಸಾವಿರಾರು ಜನ ಟೆಕ್ಕಿಗಳು ಆಫೀಸ್ಗೆ ಹೋಗಬೇಕಾಗಿತ್ತು, ಹೋಗಕ್ಕಾಗಿಲ್ಲ. ಬೆಳಗ್ಗೆ 5 ಗಂಟೆ ಇದ್ದಾನು ಕೂಡ ಅಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ಹಾನಿ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರೌಂಡ್ಸ್ ಹಾಕುವ ಮೂಲಕ ತೋರಿಸ್ತಾ ಇದೆ. ಸದ್ಯ ನಾನೀಗ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಈ ಒಂದು ಡಾಲರ್ಸ್ ಕಾಲೋನಿ ಅನ್ನೋ ಒಂದು ಕಾಲೋನಿಯಲ್ಲಿ ಇದ್ದೀನಿ. ಈ ಕಾಲೋನಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಬನ್ನಿ ನಾವೀಗ ಬೈಕ್ ಅಲ್ಲಿ ಹೋಗ್ತಾ ನಾನು ನಿಮಗೆ ವಿವರಿಸ್ತೀನಿ. ನನ್ನ ಕ್ಯಾಮರಾಮನ್ ಕಾಂತರಾಜ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಾರೆ. ಸೊ ಇದು ಡಾಲರ್ಸ್ ಕಾಲೋನಿ ಅಂತ ಹೇಳಿ ಈ ನಮ್ಮ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಒಂದು ಏರಿಯಾ. ಇದು ಡಾಲರ್ಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ನೋಡಿ, ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು. ಇಲ್ಲಿರುವಂತಹ ಮನೆಗಳಾಗಿರ್ಬೋದು, ಮನೆಗಳ ಕಾಂಪೌಂಡ್ ಅಲ್ಲೂ ಕೂಡ ನೀರಿದೆ, ಮನೆಯಲ್ಲಿ ನೀರಿದೆ, ರಸ್ತೆಯಲ್ಲಿ ನೀರಿದೆ. ನೋಡಿ, ಬೈಕ್ ಅಲ್ಲಿ ಕೂಡ ಈಗ ಕೆಟ್ಟೋಗಿರುವಂತದ್ದು. ಈ ಬೈಕ್ ಕೆಟ್ಟೋಗಿ ಈಗ ತಳ್ಳಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂತಹ ಕಂಪ್ಲೀಟ್ ಏರಿಯಾ ಏನಿದೆ, ಈ ಏರಿಯಾ ಜಲಾವೃತ ಆಗಿರುವಂತಹ ಕಾರು, ಬಂಗ್ಲೆ, ಜೊತೆಗೆ ಇಲ್ಲಿರುವಂತಹ ಏನು ಅಗತ್ಯ ವಸ್ತುಗಳು ಎಲ್ಲರೂ ಕೂಡ ಈಗ ಈ ಏರಿಯಾ ಕೂಡ ನಮ್ಮ ಮನೆ ನೋಡ್ತಾ ನನ್ನ ಲೆಫ್ಟ್ ಅಲ್ಲಿ ಇರುವಂತಹ ಮನೆಯ ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜನ ಮನೆಯಿಂದ ಹೊರಬರೋಕೆ ಬರೆದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಈ ಏರಿಯಾ ನೀರು ನೋಡಿ, ನೀರು ಇಡೀ ಕಾರು ನೀರಲ್ಲಿ ಮುಳುಗಿ ಹೋಗಿದೆ. ಇಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಡಾಲರ್ಸ್ ಕಾಲೋನಿಯದು. ಈಗಾಗಲೇ ಜನ ಮನೆಯಿಂದ ಹೊರಗಡೆ ಬರೆದಿರುವಂತದ್ದು, ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸೈಟ್ ತಗೊಂಡು ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಂಡಿದ್ರು. ಆದ್ರೆ ಈ ಏರಿಯಾದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವಿವತ್ತು ಒಂದು ಬೈಕ್ ಅಲ್ಲಿ ರೌಂಡ್ಸ್ ಹಾಕುವ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಈ ಏರಿಯಾದ ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂತಹ ಜನ ಪ್ರತಿ ಬಾರಿ ಮಳೆ ಬಂದಾಲೂ ಕೂಡ ಇಂತಹ ಪರಿಸ್ಥಿತಿಯನ್ನೇ ಎದುರಿಸ್ತಾರೆ. ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಈ ಸ್ಥಳಕ್ಕೆ ಬಂದಿಲ್ಲ. ಈ ಪಕ್ಕದ ರೋಡ್ ಇದು ಡಾಲರ್ ಸ್ಕೀಮ್ ಅನ್ನೋ ಒಂದು ಏರಿಯಾ. ಇದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲೇ ಇರುವಂತಹ ಏರಿಯಾ. ಈ ಏರಿಯಾದ ಪಕ್ಕದ ರಸ್ತೆ ಒಂದ್ ಸ್ವಲ್ಪ ನೀರು ಇಳಿದಿದೆ. ಆದ್ರೆ ನಿನ್ನೆ ರಾತ್ರಿ ಇದು ಕೂಡ ಹೌಸ್ಫುಲ್ ಆಗಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡ್ತಾ ಹೋದ್ರೆ ಸ್ವಲ್ಪ ನೀರು ಈಗ ಕಡಿಮೆ ಆಗಿದೆ. ಪಕ್ಕದಲ್ಲಿರುವಂತಹ 4-5 ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತಹ ಜನ ಆಕ್ರೋಶ ಭರಿತರಾಗಿದ್ದಾರೆ. ಯಾವಾಗ ಈ ಜನಪ್ರತಿನಿಧಿಗಳು ಸಿಗ್ತಾರೋ, ಯಾವಾಗ ಅವ್ರನ್ನ ಚೆಚ್ಚಿ ಬಿಸಾಡ್ಬಿಡ್ತು ಅಂತ ಗೊತ್ತಾಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ, ಇದು ಪಕ್ಕದಲ್ಲಿರುವಂತಹ ರಸ್ತೆ. ಇಡೀ ರಸ್ತೆ ಈಗ ಜಲಾವೃತ ಆಗಿದೆ. ಈ ರಸ್ತೆಯಲ್ಲಿ ಜನ ಹೇಗೆ ಓಡಾಡಬೇಕು ಅಂತ ಹೇಳಿ ಈ ನಗರಾಭಿವೃದ್ಧಿ ಸಚಿವರಾಗಿರುವಂತಹ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ ಹೇಳಬೇಕು. ಇಲ್ಲಿರುವಂತಹ ಕಾರ್ಗಳ ಪರಿಸ್ಥಿತಿ ನೋಡ್ತಾ ಇದ್ದೀವಿ, ಇಲ್ಲಿರುವಂತಹ ಜನರ ಪರಿಸ್ಥಿತಿ ಕೂಡ ನಾವು ನೋಡ್ತಾ ಇದ್ದೀವಿ. ಜನ ಮನೆಯಿಂದ ಹೊರಗೆ ಬರೋಕೆ ಆಗದಿರುವಂತಹ ಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಬೇಸ್ಮೆಂಟ್, ಈ ಒಂದು ಅಪಾರ್ಟ್ಮೆಂಟ್ ಒಂದು ಬೇಸ್ಮೆಂಟ್ ನೋಡಿ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ. ಎಷ್ಟು ಕಾರ್ಗಳಿದಾವಂತಲೂ ಕೂಡ ಲೆಕ್ಕ ಸಿಗದಿರುವಂತಹ ಒಂದು 8 ಕಾರ್ಗಳು, ಒಟ್ಟು 8 ಕಾರ್ಗಳು ಕಂಪ್ಲೀಟ್ ಆಗಿ ಇಲ್ಲಿ ಮುಳುಗಿ ಹೋಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಾರೆ. ಅದೇ ಮಾದರಿಯಲ್ಲಿ ನಾವು ಮತ್ತೊಂದು ಅಪಾರ್ಟ್ಮೆಂಟ್ ಹೋಗ್ತಾ ಹೋದ್ರೆ ಆ ಅಪಾರ್ಟ್ಮೆಂಟ್ ನ ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಜನ ದೈನಂದಿನ ಕೆಲಸಕ್ಕೆ ಹೋಗೋಕಾಗಿರುವಂತಹ ಪರಿಸ್ಥಿತಿ. ಮನೆ ಒಳಗಡೆ ನೀರು ನಿಂತಿರುವಂತಹ ಕಾರಣಕ್ಕೆ ಕರೆಂಟ್ ಕಟ್ ಮಾಡಲಾಗಿದೆ. ಕುಡಿಯೋ ನೀರು ಬರ್ತಾ ಇಲ್ಲ. ಸಂಪಲ್ ಕೂಡ ನೀರು ತುಂಬಿರುವಂತಹ ಕಾರಣಕ್ಕಾಗಿ ಇನ್ನು ಕುಡಿಯೋಕೆ ನೀರು ಕೂಡ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತಹ ಅಂತಹ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ಬಂದಿರುವಂತದ್ದು. ಇದೇ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅನ್ನೋ ಒಂದು ಹೊಸ ನಾಮಕರಣ. ಯಾಕೋ ಬಿಬಿಎಂಪಿ ಅನ್ನೋ ಒಂದು ಹೆಸರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ನಾಮಕರಣ ಮಾಡ್ತು. ಈಗ ಪಕ್ಕದ ರಸ್ತೆ ನಾವು ಬರ್ತಾ ಇದೀವಿ. ಪಕ್ಕದ ರಸ್ತೆ ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ತುಂಬ ಹೋಗಿದೆ. ಜನ ಅನಿವಾರ್ಯತೆಗಳಿಂದ, ಅಂದ್ರೆ ಯಾರು ಕೆಲಸಕ್ಕೆ ಹೋಗಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಏನಿದೆಯಲ್ಲ, ಅವರು ಇದೇ ಮಳೆ ನೀರಿನಲ್ಲಿ ನಡೆದುಕೊಂಡು ಹೋಗಿ ಬೇರೆ ಕಡೆ ತಮ್ಮ ಒಂದು ಮಾರ್ಗಕ್ಕೆ ತಲುಪುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಈ ಬೆಂಗಳೂರಿನ ಪರಿಸ್ಥಿತಿ ಹೀಗೆ ಮುಂದುವರೆದ, ಇದು ಮಳೆಗಾಲ ಕೂಡ ಅಲ್ಲ. ಮಳೆಗಾಲ ಆದಾಗ
ಹೇಗೆ ಬೆಂಗಳೂರಿನ ಪರಿಸ್ಥಿತಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಈ ಭಾಗದಲ್ಲಿರುವಂತಹ ನೀರನ್ನ ಹೊರತೆಗೆಯೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಬಂದಿಲ್ಲ. ಇದುವರೆಗೂ ಕೂಡ ಬರದಿರುವಂತಹ ಕಾರಣಕ್ಕಾಗಿ ಜನ ಈ ಮಳೆ ನೀರಿನಲ್ಲೇ ಈ ವಾಹನಗಳನ್ನ ತಳ್ಳಿಕೊಂಡು ಬರುವಂತಹ ಒಂದು ಸ್ಥಿತಿ ಈಗ ನಿರ್ಮಾಣವಾಗಿ ನೋಡ್ತಾ ಇದ್ದೇನೆ. ನಾನು ಲೆಫ್ಟ್ ಸೈಡ್ ಇಲ್ಲಿ ಡಾಲರ್ ಸ್ಕೀಮ್ ಅನ್ನೋದು ಇದೀಗ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಏರಿಯಾ ನೋಡಿ, ಬೈಕ್ನ ತಳ್ಳಿಕೊಂಡು ನೀರಿನಲ್ಲಿ ಕೆಟ್ಟು ಹೋಗಿದೆ. ಆ ಮಗು ಈಗ ಕೆಲಸಕ್ಕೆ ಹೋಗಬೇಕಿರುವಂತಹ ಒಂದು ಹುಡುಗ, ಆತ ಕೆಲಸಕ್ಕೆ ಹೋಗಬೇಕಿರುವಂತಹ ಕಾರಣಕ್ಕಾಗಿ ಮಳೆ ನೀರಿನಲ್ಲೇ ಬಂದ, ಆದ್ರೆ ಬೈಕ್ ಕೆಟ್ಟು ನಿಂತಿರುವಂತದ್ದು. ಇದೇನಾ ಡಿ.ಕೆ. ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.